ಅಯ್ಯೋ, ಇದೇನಿದು? ಶ್ರೀರಾಮಚಂದ್ರ ಧರ್ಮಪತ್ನಿ ಪರಮ ಪಾವನಳಾದ ಸೀತಾದೇವಿಯನ್ನು ದುಷ್ಟರಾವಣ ಹೊತ್ತೊಯ್ಯುತ್ತಿರುವನಲ್ಲ. ಇದು ಹೇಗೆ ಸಾಧ್ಯ? ರಾಮ ಲಕ್ಷ್ಮಣರು ಎಲ್ಲಿ ಹೋದರು? ಅವರೆಲ್ಲಿದ್ದಾರೆ? ನಿಲ್ಲು ರಾವಣ, ನಿಲ್ಲು! ನೀನು ಯಾರನ್ನು ಅಪಹರಿಸಿಕೊಂಡು ಹೋಗುತ್ತಿರುವೆಂಬುದು ತಿಳಿದಿದೆ. ಈಕೆ ಪುರುಷೋತ್ತಮನಾದ ಶ್ರೀರಾಮನ ಧರ್ಮಪತ್ನಿ. ಪಕ್ಷಿರಾಜ, ಈಕೆ ಯಾರೆಂದು ತಿಳಿದೆ ಆಕೆಯನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ತ್ರಿಲೋಕ ಸುಂದರಿಯನ್ನು ಲಂಕೆಗೆ ಕೊರೆದೊಯ್ದು ನನ್ನ ಪಟ್ಟ ಮಹಿಷಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಮಹಾತ್ಮ ಪಕ್ಷಿರಾಜ ಜಟಾಯು, ಈ ದುಷ್ಟ ರಾವಣ ವಿಪ್ರನ ವೇಷದಲ್ಲಿ ಬಂದು ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ನೀವಾದರೂ ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ ಜಟಾಯು. ದಶರಥ ಮಹಾರಾಜರ ಮಿತ್ರರಾದ ನೀವು ನನಗೆ ಪಿತೃ ಸಮಾನ. ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಹೆದರಬೇಡ ಸೀತಾದೇವಿ, ಈ ದುಷ್ಟನನ್ನು ನಾನು ತಡೆಯುತ್ತೇನೆ. ಎಲ್ಲವೋ ರಾವಣ ರಾಜನಾದವನು ಧರ್ಮವನ್ನು ಪಾಲಿಸಬೇಕು. ಅದನ್ನು ಬಿಟ್ಟು ಪರರ ಪತ್ನಿಯನ್ನು ಅಪಹರಿಸುವ ಅಧರ್ಮದ ಕಾರ್ಯವನ್ನು ಮಾಡಬಾರದು. ಎಲೈ ಪಕ್ಷಿರಾಜ, ನಾನು ನಿನ್ನ ಧರ್ಮ ಬೋಧನೆಯನ್ನು ಕೇಳುವ ಸ್ಥಿತಿಯಲ್ಲೂ ಇಲ್ಲ, ಅಷ್ಟು ನನ್ನಲ್ಲಿ ವ್ಯವಧಾನವೂ ಇಲ್ಲ. ನನ್ನ ದಾರಿಯನ್ನು ಬಿಟ್ಟು ತೊಲಗು. ಬೇಡ ಲಂಕೇಶ್ವರ, ಬೇಡ. ಪರರ ಪತ್ನಿಯನ್ನು ಬಯಸುವ ಈ ನೀಚ ಬುದ್ಧಿಯನ್ನು ಬಿಟ್ಟು ಬಿಡು. ಧೀರನಾದವನಿಗೆ ಇದು ಶೋಭಿಸುವುದಿಲ್ಲ. ಸತ್ಪುರುಷರಾದವರು ಧರ್ಮವನ್ನು ಮೀರಿದ ಅರ್ಥವನ್ನಾಗಲಿ ಕಾಮವನ್ನಾಗಲಿ ಬಯಸುವುದಿಲ್ಲ. ಪೌಲಸ್ತ್ಯ ವಂಶದಲ್ಲಿ ಹುಟ್ಟಿ ಕುಲಕಳಂಕದ ಇಂಥ ಕಾರ್ಯವನ್ನು ಮಾಡಬೇಡ. ಎಲ್ಲವ ಪಕ್ಷಿರಾಜ, ನಿನ್ನಿಂದ ಧರ್ಮ ಕರ್ಮಗಳ ಪಾಠಗಳನ್ನು ನಾನು ಕಲಿಯಬೇಕಾಗಿಲ್ಲ. ನನ್ನದು ಅಧರ್ಮವೋ? ರಾಮ ಲಕ್ಷ್ಮಣರು ನನ್ನ ಸೋದರಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದು ಧರ್ಮವೋ? ಅದಕ್ಕೆ ಪ್ರತೀಕಾರವಾಗಿಯೇ ಸೀತಾಪಹರಣ. ನಾನು ನಂಬುವುದಿಲ್ಲ. ಹಾಗೇನಾದರೂ ಆಗಿದ್ದರೆ ಅದಕ್ಕೆ ಪ್ರಬಲವಾದ ಕಾರಣವೇ ಇರಬೇಕು. ನಿನ್ನ ಸೋದರಿ ಅಂತ ಘನವಾದ ಅಪರಾಧವನ್ನೇ ಮಾಡಿರಬೇಕು. ಅಪರಾಧವಿಲ್ಲದೆ ರಾಮಚಂದ್ರ ಅಂತ ಶಿಕ್ಷೆ ಕೊಡುವುದು ಸಾಧ್ಯವೇ ಇಲ್ಲ ಎಂದು ಯೋಚಿಸಬಾರದೆ? ನಿನ್ನಂತಹ ಎಕ್ಕಶ್ಚಿತ್ ಪಕ್ಷಿಗೆ ಸಾಕ್ಷಿಯನ್ನು ತಂದು ನಿಲ್ಲಿಸಬೇಕೆ? ಅದರ ಅಗತ್ಯವಿಲ್ಲ ರಾವಣ. ಅಂದು ಅಲ್ಲಿ ಏನು ನಡೆದಿದೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಆ ನಿನ್ನ ಸೋದರಿ ಸೀತಾದೇವಿಯನ್ನು ಕೊಲ್ಲಬೇಕೆಂದು ಮುಂದಾದಾಗಲಲ್ಲವೇ ಅವಳ ಕಿವಿಮೂಗನ್ನು ಕುಯ್ದದ್ದು. ಅವಳ ದುರ್ಬೋಧನೆಯನ್ನು ಕೇಳಿ ಬಂದ ಕರದೂಷಣರನ್ನು ಕೊಂದದ್ದು ಕ್ಷತ್ರಿಯ ಧರ್ಮವೇ ಹೊರತು ಬೇರೆಯಲ್ಲ. ಮುದಿ ಪಕ್ಷಿಯೇ, ನಾನು ಮಾಡುತ್ತಿರುವುದು ರಾಕ್ಷಸ ಧರ್ಮ. ನನ್ನ ಸೋದರಿಗಾದ ಅವಮಾನಕ್ಕೆ ನನಗೆ ತೋಚಿದಂತೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಿದ್ದೇನೆ. ಇದರಲ್ಲಿ ಅಡ್ಡಿ ಬರಲು ನೀನ್ಯಾರು? ಮೊದಲು ನನ್ನ ದಾರಿಯನ್ನು ಬಿಟ್ಟು ತೊಲಗು. ಲಕ್ಷ್ಮಣ, ನಮ್ಮ ಪರ್ಣಕುಟೀರ ಕಾಣಿಸುತ್ತಿದೆ, ಆದರೆ ಸೀತೆ ಕಾಣಿಸುತ್ತಿಲ್ಲ. ಅವಳು ಇತ್ತಿದ್ದರೆ ಕುಟೀರದ ಬಾಗಿಲಲ್ಲಿ ನಮಗಾಗಿ ಕಾಯುತ್ತಾ ಕುಳಿತಿರಬೇಕಾಗಿತ್ತಲ್ಲವೇ? ಹೌದು ಸಹೋದರ, ಅತ್ತಿಗೆ ಕಾಣುತ್ತಿಲ್ಲ. ಕುಟೀರದಿಂದ ಹೊರಗಡೆ ಬರಬಾರದೆಂದು ನಾನು ಒಂದು ಗೆರೆ ಎಳೆದಿದ್ದೆ. ಯಾವುದೇ ಕಾರಣಕ್ಕೂ ಆ ರೇಖೆಯನ್ನು ದಾಟಬಾರದೆಂದು ಹೇಳಿದ್ದೆ. ಆದರೂ ಅತ್ತಿಗೆ ಕಾಣುತ್ತಿಲ್ಲವೆಂದರೆ ಲಕ್ಷ್ಮಣ, ಸೀತೆ ಇಲ್ಲದೆ ನಾನು ಒಂದು ಮುಹೂರ್ತ ಕಾಲವಾದರೂ ಜೀವಿಸಲು ಬಯಸುವುದಿಲ್ಲ. ಸುಖ ದುಃಖಗಳಲ್ಲಿ ನನ್ನ ಸಹಧರ್ಮಚಾರಿಣಿಯಾದ ಅವಳು
ಎಲ್ಲಿಗೆ ಹೋದಳು ಲಕ್ಷ್ಮಣ? ಸೀತೆ ಇಲ್ಲದೆ ದೇವಲೋಕದ ಒಡೆತನವು ನಾನು ಬಯಸುವುದಿಲ್ಲ ಲಕ್ಷ್ಮಣ. ಲಕ್ಷ್ಮಣ, ಪ್ರಿಯ ಸೋದರ, ಸೀತೆ ಜೀವಂತವಾಗಿರುತ್ತಾಳೆ ತಾನೆ? ಅವಳಿಗೆ ಯಾವ ಆಪತ್ತು ಸಂಭವಿಸಿರುವುದಿಲ್ಲ ತಾನೆ? ಲಕ್ಷ್ಮಣ, ನಾನು ನನ್ನ ಸೀತೆಯನ್ನು ಮತ್ತೆ ನೋಡುತ್ತೇನೆ ತಾನೆ? ಸಹೋದರ, ಸಮಾಧಾನ ಮಾಡಿಕೊ. ಅತ್ತಿಗೆ ಕುಟೀರದ ಒಳಗಡೆ ಇರಬಹುದು, ನೋಡಿ ಬರೋಣ. ಏಕೋ ನನ್ನ ಮನಸ್ಸು ಅಧೀರವಾಗುತ್ತಿದೆ. ಸಲ್ಲದ ಆಲೋಚನೆಗಳು ಬರುತ್ತಿವೆ. ಸೀತೆ ಜೀವಂತವಾಗಿದ್ದರೆ ಮಾತ್ರ ನಾನು ಈ ಕುಟೀರವನ್ನು ಪ್ರವೇಶಿಸುತ್ತೇನೆ. ಅವಳು ಮರಣಿಸಿದ್ದರೆ ನಾನು ಇಲ್ಲಿಯೇ ಪ್ರಾಣ ತ್ಯಾಗ ಮಾಡುತ್ತೇನೆ. ಲಕ್ಷ್ಮಣ, ಲಕ್ಷ್ಮಣ, ಹೇಳು, ಸೀತೆ ಜೀವಂತವಾಗಿರುವಳೋ ಇಲ್ಲವೋ ಎಂದು ನೀನೇ ಹೇಳು ಲಕ್ಷ್ಮಣ, ನೀನೇ ಹೇಳು. ಸಹೋದರ, ಶಾಂತನಾಗು. ವಿನಾಕಾರಣ ಕೆಟ್ಟದನ್ನು ಏಕೆ ಯೋಚಿಸುತ್ತಿರುವೆ? ಲಕ್ಷ್ಮಣ, ನೀನು ಅಜಾಗರೂಕನಾಗಿದ್ದ ಸಮಯದಲ್ಲಿ ಸೀತೆಗೆ ರಾಕ್ಷಸರಿಂದ ಯಾವ ಆಪತ್ತು ಒದಗಿ ಬರಲಿಲ್ಲ ತಾನೆ? ಆ ದುಷ್ಟ ರಾಕ್ಷಸರು ಅವಳನ್ನು ತಿಂದು ಹಾಕಲಿಲ್ಲ ತಾನೆ? ಇಲ್ಲ ಸಹೋದರ, ಹಾಗೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನಾದರೂ ಆಗಿದ್ದರೆ ನಾನು ಸೀತೆಯ ವಿರಹದಿಂದ ಸತ್ತು ಹೋಗುತ್ತೇನೆ. ಲಕ್ಷ್ಮಣ, ನೀನೊಬ್ಬನೇ ಅಯೋಧ್ಯೆಗೆ ಹಿಂದಿರುಗಿ ಹೋಗಬೇಕಾಗುತ್ತದೆ. ಬೇಡ ರಾವಣ, ನಿನ್ನ ಹಠ ದಿಟವಾಗಲು ನಿನಗೇ ಕೆಡನುಂಟು ಮಾಡುತ್ತದೆ. ಕೂಡಲೇ ಸೀತಾದೇವಿಯನ್ನು ಬಿಟ್ಟು ಲಂಕೆಯನ್ನು ಸೇರಿಕೊ. ಇಂದ್ರನ ವಜ್ರಾಯುಧವು ವೃತಾಸುರನನ್ನು ದಯಿಸಿದಂತೆ ಅಗ್ನಿರೂಪನಾದ ಶ್ರೀರಾಮನ ನೋಟವೇ ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಎಲ್ಲವೋ ಉತ್ತರ ಪಕ್ಷಿಯೇ, ಎಲ್ಲಿಂದ ತೊಲಗುತ್ತೀಯೋ ಅಥವಾ ನನ್ನ ಕೋಮಾಗ್ನಿಗೆ ಆಹುತಿಯಾಗುತ್ತೀಯೋ? ಹೇಳುವು ರಾವಣ, ಪಕ್ಷಿ ರಾಜ್ಯದ ಪಾಲಕನಾದ ನನಗೆ 60,000 ವರ್ಷಗಳಾಗಿವೆ. ಸಾಕಷ್ಟು ವೃದ್ಧನಾಗಿದ್ದೇನೆ ಎಂಬುದು ನಿಜ. ನೀನು ಶಕ್ತಿಯುತನಾಗಿರುವೆ, ಆಯುಧಗಳಿವೆ. ಆದರೂ ನೀನು ನನ್ನನ್ನು ದಾಟಿ ಸೀತಾದೇವಿಯನ್ನು ಕೊಂಡೊಯ್ಯಲಾರೆ. ನನ್ನ ಪ್ರತಾಪವನ್ನು ನೋಡು. ಸಹೋದರ, ಅತ್ತಿಗೆ ಕುಟೀರದ ಒಳಗಾಗಲಿ ಹೊರಗಾಗಲಿ ಎಲ್ಲೂ ಕಾಣುತ್ತಿಲ್ಲ. ಅವರು ನಾನು ಹಾಕಿದ ರೇಖೆಯನ್ನು ದಾಟಿರುವುದಂತೂ ಸತ್ಯ. ಇಲ್ಲವಾದರೆ
ಯಾವ ಅಸರನ್ನು ಅದನ್ನು ದಾಟಲು ಸಾಧ್ಯವಿರಲಿಲ್ಲ. ರಾಕ್ಷಸರು ನಯವಂಚಕರು ಲಕ್ಷ್ಮಣ, ಕಾಮರೂಪಿಗಳು. ಮುಕ್ತಿಯಾದ ಸೀತೆ ನೀನು ಹಾಕಿದ ರೇಖೆಯನ್ನು ದಾಟುವಂತೆ ಅವರು ಮೋಸಗೊಳಿಸಿರಬಹುದಲ್ಲವೇ? ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದು ಮೋಸಗೊಳಿಸಿದವರಿಗೆ ಅದು ಕಷ್ಟವೇ ಲಕ್ಷ್ಮಣ? ಕಪಟಿಯಾದ ದುರಾತ್ಮನಾದ ಮಾರೀಚ ನನ್ನ ಧ್ವನಿಯಲ್ಲಿ ಕೂಗಿದ್ದನ್ನು ಕೇಳಿ ನಿಮ್ಮಿಬ್ಬರಿಗೆ ಭಯವಾಗಿರುತ್ತದೆ. ಅದು ರಾಕ್ಷಸ ಮಾಯೆ ಎಂದು ನೀನು ನಂಬಿರಬಹುದು ಲಕ್ಷ್ಮಣ, ಆದರೆ ಸೀತೆಗೆ ಅದು ನಂಬಿಕೆ ಬಂದಿರುವುದಿಲ್ಲ. ಭಯ ವಿಪರೀತವಾಗಿ ಅವಳು ನಿನ್ನನ್ನು ನನ್ನ ಸಹಾಯಕ್ಕೆ ಹೋಗುವಂತೆ ಬಲವಂತಪಡಿಸಿರುತ್ತಾಳೆ. ಹೌದು ಸಹೋದರ, ನಿನ್ನ ಮಾತು ನಿಜ. ನಾನು ಎಷ್ಟು ಹೇಳಿದರೂ ಅತ್ತಿಗೆಗೆ ನಂಬಿಕೆ ಬರಲಿಲ್ಲ. ಆದರೆ ನೀನು ತಪ್ಪು ಮಾಡಿದೆ ಲಕ್ಷ್ಮಣ. ಸೀತೆ ಒಬ್ಬಳನ್ನೇ ಬಿಟ್ಟು ಬಂದು ನೀನು ಮಹಾ ತಪ್ಪು ಮಾಡಿದೆ. ಖರ ದೂಷಣರ ವಧೆಯಿಂದ ಕೆರಳಿದ ರಾಕ್ಷಸರು ಸಂಚು ಮಾಡಿ ನಮ್ಮನ್ನು ದೂರ ಮಾಡಿ ಸೀತೆಯನ್ನು ಅಪಹರಿಸಿರಬಹುದು. ಅವಳನ್ನು ಕೊಂದು ಹಾಕಿದ್ದಾರೆ ಏನು ಗತಿ? ಸಹೋದರ, ಬೇಡ, ಅಂತ ಕೆಟ್ಟ ಯೋಚನೆ ಮಾಡಬೇಡ. ಲಕ್ಷ್ಮಣ, ನೀನು ಸೀತೆಗೆ ರಕ್ಷಕನಾಗಿರುತ್ತೀಯಾ ಎಂಬ ವಿಶ್ವಾಸದಿಂದಲೇ ನಾನು ಅವಳನ್ನು ಬಿಟ್ಟು ಹೋದೆ. ನೀನು ಒಬ್ಬನೇ ನನ್ನ ಹುಡುಕಿಕೊಂಡು ಬಂದಾಗಲೇ ಯಾವುದೋ ಒಂದು ಅನಾಹುತ ಸಂಭವಿಸಿರಬಹುದು ಎಂಬ ಸಂದೇಹ ಉಂಟಾಯಿತು. ನನ್ನ ಮನಸ್ಸು ಯಾವುದೋ ಒಂದು ಅನಿಷ್ಟದ ಸೂಚನೆಯಿಂದ ಕಳವಳಿಸತೊಡಗಿತು. ಸಹೋದರ, ನಾನು ಸ್ವ ಇಚ್ಛೆಯಿಂದ ಅತ್ತಿಗೆಯನ್ನು ಬಿಟ್ಟು ಬರಲಿಲ್ಲ. ಆದರೆ ಅವರ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಲಾರದೆ ಅವರನ್ನು ಬಿಟ್ಟು ಬರಲೇಬೇಕಾಯಿತು. ಆ ರಾಕ್ಷಸನ ಬಾಯಿಂದ ನಿನ್ನ ಧ್ವನಿಯಲ್ಲಿ ಆ ಅರ್ಥ ಸ್ವರವನ್ನು ಕೇಳಿದ ಅತ್ತಿಗೆ ಹೆದರಿಬಿಟ್ಟರು. ದುಃಖದಿಂದ ಆವೇಶಭರಿತರಾಗಿ ನಿನ್ನ ಸಹಾಯಕ್ಕೆ ಹೋಗುವಂತೆ ಮತ್ತೆ ಮತ್ತೆ ಒತ್ತಾಯಿಸಿದರು. ನಾನು ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ. ಇದನ್ನೆಲ್ಲ ನಂತರ ಮಾತಾಡೋಣ. ನಾನು ಹೋಗಿ ಖಡ್ಗವನ್ನು ತರುತ್ತೇನೆ. ಈಗ ನಾವು ಸುತ್ತಮುತ್ತಲೂ ಎಲ್ಲ ಅರಣ್ಯ ಪ್ರದೇಶವನ್ನು ಹುಡುಕಬೇಕು. ಆಗಲಿ ಸಹೋದರ, ಹಾಗೆಯೇ ಮಾಡೋಣ. ಲಕ್ಷ್ಮಣ, ನಡೆ. ಸೀತೆ, ನೀನು ಹೆದರಬೇಡ. ನಾನು ನಿನ್ನನ್ನು ಸುರಕ್ಷಿತವಾಗಿ ರಾಮ ಲಕ್ಷ್ಮಣರಿಗೆ ಒಪ್ಪಿಸುತ್ತೇನೆ.
ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ